Welcome to Sachini Thomas Daily Vlog channel. If you like this video, please like, share and subscribe. ಹಾಯ್, ಗುಡ್ ಈವ್ನಿಂಗ್. ನಾವಿವತ್ತು ಸ್ಮಾಲ್ ಹೊಲದ ಟೂರ್ ಅನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಮಕ್ಕಳನ್ನ ಕರ್ಕೊಂಡು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಬಂದು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ತಾಲೂಕಿನ ಅರ್ಶಿಂಗೇರಿ ಎಂಬ ಒಂದು ಪುಟ್ಟ ಗ್ರಾಮ. ಇಲ್ಲಿ ಬಾಳೆ ಮತ್ತೆ ತೆಂಗನ್ನ ಬೆಳೆಯಲಾಗಿದೆ. ಇದು ಟೋಟಲ್ 14 acres ಆಫ್ ಲ್ಯಾಂಡ್ ತೋಟನ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿ ತೋಟನ ಮಾಡಿದ್ದಾರೆ. ಪ್ರತಿ 30 ಅಡಿಗೆ ನೀವು ತೆಂಗನ್ನ ನೋಡ್ಬೋದು. ಹಾಗೆ ಪ್ರತಿ 9 ಅಡಿಗೆ ನೀವು ಸೆಂಟರ್ಗೆ ಬಾಳೆನ ನೋಡ್ಬೋದು. ಸಾಲುಗಳನ್ನು ನೋಡೋದಾದ್ರೆ ನಿಮಗೆ ಗೊತ್ತಾಗತ್ತೆ ಎಷ್ಟು ಬ್ಯೂಟಿಫುಲ್ ಆಗಿ ಈ ತೋಟ ರೆಡಿ ಆಗಿದೆ ಅಂತ. ಇಲ್ಲಿ ಮಿಡಲ್ಲು ಟ್ರ್ಯಾಕ್ಟರ್ ಹೋಗ್ಲಿಕ್ಕಂತ ತೋಟದ ಮಧ್ಯದಲ್ಲಿ ಇಷ್ಟು ಜಾಗನೂ ಬಿಟ್ಟಿದ್ದಾರೆ. ಯಾಕಂದ್ರೆ ಗೊಬ್ಬರವನ್ನು ಹಾಕುವಂತ ಸಮಯದಲ್ಲಿ ತುಂಬಾ ಕ್ಯಾರಿ ಮಾಡೋದು ಬೇಡ ಗೊಬ್ಬರನ ಒಂದ್ ಪ್ಲೇಸ್ ಇಂದ ಒಂದು ಪ್ಲೇಸ್ಗೆ. ಸೊ ಗಾಡಿ ಒಳಗಡೆ ಎಲ್ಲ ಹೋಗೋದಾದ್ರೆ ಯಾವುದೇ ತೊಂದರೆ ಇಲ್ಲದಂತೆ ಆ ಜಾಗದಲ್ಲಿ ನಾವು ಗೊಬ್ಬರನ ಇಳಿಸಿ ತುಂಬಾ ಸುಲಭವಾಗಿ ಗೊಬ್ಬರನ ನಾವು ಹಾಕ್ಬೋದು ಎಲ್ಲ ಗಿಡಗಳಿಗೂ. ಇದು ಟೋಟಲ್ ಆಗಿ ಇವಾಗ 4 acres ಆಫ್ ತೋಟ ಮಾಡಿದ್ದಾರೆ. ಬಾಳೆ ಮತ್ತೆ ತೆಂಗು 5.5 ತಿಂಗಳು ಆಗಿದಂತ ಗಿಡಗಳಿವು ನೀವು ನೋಡ್ತಾ ಇರುವುದು. ಹಾಯ್, ನಾನಿವಾಗ ಬಂದಿರೋದು ಬಾಳೆ ಮತ್ತೆ ಅಡಿಕೆ ತೋಟಕ್ಕೆ. ಅಡಿಕೆನೂ ಇದೆ, ಬಾಳೆನೂ ಇದೆ. ಇಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ಗೊಂಜಾಳನೂ ಇದೆ. ಅದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ ಇವತ್ತು. ಸೊ ನೀವು ನೋಡ್ಬೋದು ಇಲ್ಲಿ ಯಾವ ಥರ ಇದೆ ಅಂತ. ಸಹಾಯಕ್ಕೆ ತೋಟಕ್ಕೆ ಬರ್ತಾ ಇರೋರು, ನಮ್ಮ ತೋಟ ಇಷ್ಟು ಬ್ಯೂಟಿಫುಲ್ ಆಗಿ ಬರ್ಬೇಕಂದ್ರೆ ತುಂಬಾ ಜನದ ಶ್ರಮ ಇದೆ. ತುಂಬಾ ಜನ ಇದ್ದಾರೆ, ತೋರಿಸ್ತೀನಿ. ಆಂಟಿ ಇಲ್ಲಿ ನೀವು ನೋಡೋದಾದ್ರೆ ಕೃಷಿ ಹೊಂಡದ ಸುತ್ತಲೂ ತರಕಾರಿ ಸಸಿಗಳನ್ನು ನೆಟ್ಟಿದ್ದಾರೆ. ಅದು ಇವಾಗ ದೊಡ್ಡದಾಗಿದೆ. ಸೊ ಈ ಕೃಷಿ ಹೊಂಡ ಬರೋದಕ್ಕಿಂತ ಮುಂಚಿತವಾಗಿ ನಮಗೆ 2 ಬೋರ್ ಇತ್ತು. ಬಟ್ ಆ ಬೋರಿನ ನೀರು ನಮಗೆ ಅಷ್ಟು ಸಾಕಾಗ್ತಾ ಇರಲಿಲ್ಲ. ಸೊ 6 months ಬಿಫೋರ್ ಅಷ್ಟೇ ಈ ಕೃಷಿ ಹೊಂಡವನ್ನು ರೆಡಿ ಮಾಡಲಿಕ್ಕೆ ನಮಗೆ ಸಾಧ್ಯವಾಯಿತು. ಅದರ ಸಬ್ಸಿಡಿ ಕೂಡ ನಮಗೆ ತೋಟಗಾರಿಕಾ ಇಲಾಖೆಯಿಂದ ಸಿಕ್ತು. ಸೊ ಈ ಸುಂದರವಾದ ತೋಟ ರೆಡಿ ಆಗಬೇಕಂದ್ರೆ ನೀವು ನೋಡ್ತಾ ಇದ್ದೀರಾ, ಈ ಕೃಷಿ ಹೊಂಡದ ನೀರು ನಮಗೆ ತುಂಬಾ ಹೆಲ್ಪ್ ಆಗಿದೆ. ಆ ಕಡೆ ಬಾಳೆ ತೋಟ ಇದೆ, ಈ ಕಡೆ ಶುಂಠಿ ಮಾಡಿದ್ದಾರೆ. ರೈಟ್ ಸೈಡಲ್ಲಿ ಗೊಂಜಾಳ ಕೂಡ ಬೆಳೆದಿದ್ದಾರೆ. ಅದು ಟೋಟಲ್ ಆಗಿ 4 acres ಅಲ್ಲಿ ಇದೆ. ಪ್ರತಿಯೊಂದು ಕಾರ್ನರಿಗೂ ನೀವು ನೋಡೋದಾದರೆ ಕ್ಯಾಮ್ರಾನು ಫಿಕ್ಸ್ ಮಾಡಿದ್ದಾರೆ. ಅದು ಫಿಕ್ಸ್ ಮಾಡಿದಂಥ ಉದ್ದೇಶ ಏನಂದರೆ, ಯಾವುದೇ ಟೈಮಲ್ಲೂ ನಮ್ಮ ತೋಟಕ್ಕೆ ಹೊಲಕ್ಕೆ ಹೆಲ್ಪಿಗೆ ಬರೋರಿಗೆ ಏನಾದರೂ ಡೌಟ್ಸ್ ಇದ್ದರೆ ಔಷಧಿನ ಮಿಕ್ಸ್ ಮಾಡುವಂಥ ಟೈಮಲ್ಲಿ ಸೊ ಅವರು ಫೋನ್ ಮಾಡಿಬಿಟ್ಟು ಕೇಳಿ ಏನಾದರೂ ಡೌಟ್ಸ್ ಇದ್ದರೂ ಅವ್ರು ಕ್ಲಿಯರ್ ಮಾಡ್ಕೊಳ್ತಾರೆ. ಆನ್ ಸ್ಪಾಟಲ್ಲೇ ಕ್ಲಿಯರ್ ಆಗುತ್ತೆ. ಸೊ ನಾವು ಇಲ್ಲ ಅಂದರೂ ಯಾವುದೇ ರೀತಿಯಿಂದ ತೊಂದರೆ ಇರಲ್ಲ. ಗೊಂಜಾಳ ಹೊಲ ಕಾಡು ಸುತ್ತಲೂ ಇರೋದ್ರಿಂದ ಎಲ್ಲ ಮಂಗಗಳು ಬಂದು ಗೊಂಜಾಳನೆಲ್ಲ ತಿಂದು ತುಂಬ ನಾಶ ಮಾಡ್ತಾ ಇದ್ವು. ಸೊ ಅದಕ್ಕೆ ನಾನು ತೋರಿಸ್ತೀನಿ. 2 ಸ್ಪೀಕರನ್ನು ಫಿಕ್ಸ್ ಮಾಡಿದ್ದಾರೆ ಇಲ್ಲಿ. ಸೊ ನೀವು ನಾಯಿ ಬೊಗಳ್ತಾ ಇರುವಂಥ ಸೌಂಡ್ ಕೇಳ್ಬೋದು. ಆ ಥರ ಸ್ಪೀಕರ್ ಇರೋದಕ್ಕೆ ಯಾವುದೇ ರೀತಿ ಮಂಗಗಳು ಬಂದು ಬೆಳೆನ ಹಾಳು ಮಾಡ್ತಾ ಇಲ್ಲ. ಇವನಿಗೆ ಗೊಂಜಾಳ ತೆನೆ ಬೇಕಂತೆ ತಿನ್ಲಿಕ್ಕೆ.
ನನಗೆ ಹೆಂಗಾದ್ರೂ ಮಾಡಿ ಒಂದು ತೆನೆನ ಹರಿದ್ರೆ ಸಾಕು. ಇದು ಇನ್ನೂ ಎಳೆದಿದೆ ಗೊಂಜೋಳ. ಇವಾಗ ಚಿಕ್ಕ ಮಕ್ಳಿಗೆಲ್ಲ ತಿನ್ನೋಕೆ ಇದು ನಮ್ಮ ಸಣ್ಣ ಮಕ್ಕಳಿಗೆ ಅಲ್ಲೆಲ್ಲ ಇವಾಗ ಬರ್ತಿರೋ ಮಕ್ಕಳಿಗೆಲ್ಲ ಒಳ್ಳೇದು. ಬೇಯಿಸೆಲ್ಲ ಕೊಟ್ರೆ ಬೇಯಿಸ್ಕೊಡೋಣ ಅಕ್ಕ. ನೀವಿಲ್ಲಿ ನೋಡ್ತಾ ಇರುವಂತ ಶುಂಠಿ ಇರ್ಬೋದು, ನಿರಂತರವಾಗಿ ಇವರು ಕಳೆಯನ್ನ ಕೀಳ್ಲಿಕ್ಕೆ ಇದ್ದಾರೆ. ತುಂಬಾ ಅಚ್ಚುಕಟ್ಟಾಗಿ ಕಳೆಯನ್ನ ಕೀಳ್ಕೊಂಡು ಹೋಗುವಂತ ನಮ್ಮೂರಿನ ಜನನೇ ಇವರು. ಗೊಂಜೋಳ ತೆನೆಯಲ್ಲಿ ನೀವು ಪ್ರತಿಯೊಂದು ತೆನೆಲ್ಲ ನೋಡೋದಾದ್ರೆ 2 ಇಲ್ಲ 3 ತೆನೆ ಇದೆ. ಮುಂದ್ಗಡೆ ಹೋಗ್ತಾ ನಾನು 5 ತೆನೆ ಬಿಟ್ಟಿರೋದು ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೀವು ನೋಡ್ತಾ ಇರೋದು ರಿಹೋಡಿ ಅನ್ನೋ ಒಂದು ಶುಂಠಿ ಈ ಕಡೆ ಬಂದಿರೋದು. ಟೋಟಲ್ ಆಗಿ 1.25 ಎಕರೆ ಶುಂಠಿ ಇದೆ ಇದು. ನೇಚರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ದೇವರ ಸೃಷ್ಟಿ ಯಾವ ತರ ಇದೆ. ಇಲ್ಲಿ ನೋಡಿದ್ರೆ ಒಂದು ದಂಟಿನಲ್ಲಿ 5 ತೆನೆ ಇದೆ. ಒಳ್ಳೆ ಗಾಳಿ ಬೆಳಕು ಇದ್ರೆ 5 ತೆನೆನೂ ಬರುತ್ತೆ. ಆದ್ರೆ ನಮ್ಗೆ 2 ತೆನೆನೇ ಫಸಲಿಗೆ ಸಿಗೋದು. ಈ ಶುಂಠಿ ಬಂದ್ಬಿಟ್ಟು ಕಾಲುವೆಯಿಂದ ಕೆಳಗಡೆ ಇರೋದು ಹಿಮಾಚಲು, ಕಾಲುವೆಯಿಂದ ಮೇಲ್ಗಡೆ ಇರೋದು ರಿಹೋಡಿ. ಹಿಮಾಚಲ್ ಅನ್ನೋದು ಸ್ವಲ್ಪ ದಪ್ಪವಾಗಿ ಬರುತ್ತೆ, ಮತ್ತೆ ರೋಗ ಕಡಿಮೆ ಇರುತ್ತೆ. ಹಾಗೆ ಇಳುವಳಿನೂ ಕೂಡ ನಮ್ಗೆ ಸ್ವಲ್ಪ ಕಡಿಮೆ ಬರುತ್ತೆ ರಿಹೋಡಿಗೆ ಕಂಪೇರ್ ಮಾಡಿದ್ರೆ. ಮತ್ತೆ ಇದು ಒಣಗಿಸೋಕೆ, ಔಷಧಿ ಮಾಡೋಕೆ, ಶುಂಠಿ ಪುಡಿ ಮಾಡೋಕೆ ಇದನ್ನೆಲ್ಲ ಬಳಸಲಾಗುತ್ತೆ ಹಿಮಾಲಯನ. ಅದೇ ರೀತಿ ರಿಹೋಡಿನ ನೀವು ನೋಡೋದಾದ್ರೆ ಇದು ಸ್ವಲ್ಪ ತೆಳ್ಳಗ್ ಬರುತ್ತೆ. ಮತ್ತೆ ಪೇಸ್ಟ್ ಮಾಡೋಕೆಲ್ಲ ಈ ರಿಹೋಡಿ ಹೋಗುತ್ತೆ. ಬಟ್ ಹಸಿ ಶುಂಠಿ 2 ಕಿತ್ತಾಗ ಒಂದೇ ತರ ಇರುತ್ತೆ. ಯಾವ್ದು ಬೇಕಾದ್ರೂ ಅಡಿಗೆಗೆ ನಾವು ಬಳಸ್ಬೋದು. ಶುಂಠಿ ನೆಡೋಕ್ಕಿಂತ ಮುಂಚೆ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡು ಹತ್ತಿರದಲ್ಲಿರುವಂತ ಕೃಷಿ ಕೇಂದ್ರಕ್ಕೆ ನಮ್ಮ ಮಣ್ಣನ್ನು ಕೊಡೋದಾದ್ರೆ ಮಣ್ಣು ಪರೀಕ್ಷೆ ಮಾಡಿಸಿ ಏನು ಮಣ್ಣಲ್ಲಿ ಕೊರತೆ ಇದೆಯೋ ಅದು ನಮ್ಗೆ ಹೇಳಿ, ಕೊರತೆ ಇದ್ದ ಹಾಗೆ ಅದಕ್ಕೆ ಏನು ಅವಶ್ಯಕತೆ ಇದೆಯೋ ಅದನ್ನ ನಾವು ಮಾಡ್ತೀವಿ. ಮೇನ್ ಆಗಿ ನಮಗೆ ಬೇಕಾಗಿರೋದು NPK, ಪೊಟ್ಯಾಷಿಯಂ, ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಜಿಂಕ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಮ್ಯಾಗ್ನೀಷಿಯಂ ಆಗಿರ್ಬೋದು, ಕ್ಯಾಲ್ಶಿಯಂ, ಮ್ಯಾಂಗನೀಸ್, ಇದರ ಯಾವುದೇ ಕೊರತೆ ಮಣ್ಣಿನಲ್ಲಿ ಇಲ್ಲದೆ ಇದ್ದರೆ ಒಂದು ಒಳ್ಳೆ ಶುಂಠಿಯನ್ನು ನಾವು ಪಡಿಬೋದು. ಒಳ್ಳೆ ಫಸಲು ನಮ್ದಾಗತ್ತೆ. ಹಾಗೂ 1 ಎಕರೆಯಲ್ಲಿ 600 ಬ್ಯಾಗ್ಸ್ ತನಕನೂ ನಾವು ಬೆಳಿಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.